ಮತ್ತೊಮ್ಮೆ ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶಾದ್ಯಂತ ಬಂಗಾರ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಭಾರೀ ಏರಿಳಿತಗಳ ಆಟ ಶುರುವಾಗಿದೆ. ಹೌದು ವೀಕ್ಷಕರೇ, ನಿನ್ನೆ ದಿಢೀರನೆ ಏರಿಕೆಯಾಗಿದ್ದ ಚಿನ್ನ ಇವತ್ತು ಮತ್ತೆ ಕುಸಿತದ ಹಾದಿ ಹಿಡಿದಿದೆ. ರಾತ್ರೋರಾತ್ರಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಇವತ್ತು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡುವವರಿಗೆ ಇದು ನಿಜಕ್ಕೂ ಒಂದು ಶುಭ ಸುದ್ದಿನಾ, ಅಥವಾ ನಾಳೆ ಬೆಲೆ ಮತ್ತಷ್ಟು ಇಳಿಯುತ್ತಾ? ಈಗಲೇ ಚಿನ್ನ ತಗೋಬೇಕಾ ಅಥವಾ ಬೇಡವಾ? ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ನೀಡಲಿದ್ದೇವೆ. ವೀಕ್ಷಕರೇ, ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ಕೇವಲ ಬೆಲೆ ಎಷ್ಟಿದೆ ಅಂತ ಮಾತ್ರ ಹೇಳುವುದಿಲ್ಲ, ಬದಲಾಗಿ ನೀವು ಬಂಗಾರ ಖರೀದಿಸುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು, ಆ ಒಂದು ಸಣ್ಣ ತಪ್ಪು ಮಾಡಿದರೆ ನಿಮಗೆ ಹೇಗೆ ಸಾವಿರಾರು ರೂಪಾಯಿ ನಷ್ಟವಾಗುತ್ತದೆ ಅನ್ನೋದನ್ನ ಕೂಡ ವಿವರಿಸುತ್ತೇವೆ. ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೂ ಕೂಡ ಚಿನ್ನದ ಬೆಲೆ ಇಳಿಕೆಯಾಗಬೇಕು, ಬಡವರಿಗೂ ಬಂಗಾರ ಸುಲಭವಾಗಿ ಸಿಗುವಂತಾಗಬೇಕು ಎಂಬ ಆಸೆ ಇದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ 1 ಗ್ರಾಂ ಚಿನ್ನದ ಬೆಲೆ ಎಷ್ಟಿರಬೇಕು, ಬಡವರು ಖರೀದಿಸಲು ಸರಿಯಾದ ಬೆಲೆ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೆಯದಾಗಿ ಬೆಳ್ಳಿಯ ಬೆಲೆಯ ಬಗ್ಗೆ ನೋಡೋಣ. ಸ್ನೇಹಿತರೆ, ನಾವು ಮೊನ್ನೆ ತಾನೇ ಹೇಳಿದ್ವಿ ಬೆಳ್ಳಿ ಬೆಲೆಯಲ್ಲಿ ಇಳಿಕೆಯಾಗುವ ಮುನ್ಸೂಚನೆ ಇದೆ ಅಂತ. ನಾವು ಹೇಳಿದ ಹಾಗೆಯೇ ಬೆಳ್ಳಿಯ ಬೆಲೆಯಲ್ಲಿ ಮತ್ತೆ ಕುಸಿತ ಕಂಡಿದೆ. ನಿನ್ನೆ 1 ಕೆಜಿ ಬೆಳ್ಳಿಗೆ ಸರಿಸುಮಾರು 2,000 ರೂಪಾಯಿ ಏರಿಕೆಯಾಗಿತ್ತು, ಆದರೆ ಇವತ್ತು ಭಾರಿ ಇಳಿಕೆಯಾಗಿದೆ. ನೀವೇ ಲೆಕ್ಕ ಹಾಕಿ, ಕಳೆದ ವಾರ 2,80,000 ರೂಪಾಯಿ ತನಕ ಹೋಗಿದ್ದ ಬೆಳ್ಳಿ ಈಗ ದಿಢೀರನೆ ಇಳಿಕೆಯಾಗಿ ಟ್ರೇಡ್ ಆಗ್ತಾ ಇದೆ. ನೀವು ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಚಾರ್ಟ್ ನೋಡೋದನ್ನ ಕಲಿಬೇಕು. ಚಾರ್ಟ್ ನಲ್ಲಿ ಬೆಳ್ಳಿಯ ಗ್ರಾಫ್ ಹೇಗೆ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುತ್ತದೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ. ತಜ್ಞರ ಪ್ರಕಾರ ಬೆಳ್ಳಿಗೆ ಕೇವಲ ಆಭರಣದ ಬೇಡಿಕೆ ಮಾತ್ರವಲ್ಲ, ಕೈಗಾರಿಕಾ ವಲಯದಲ್ಲಿ ಅಂದರೆ ಎಲೆಕ್ಟ್ರಾನಿಕ್ ವಸ್ತುಗಳು, ಸೋಲಾರ್ ಪ್ಯಾನೆಲ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿಗಳಲ್ಲಿ ಇದರ ಬಳಕೆ ಅತಿ ಹೆಚ್ಚಾಗಿ ಆಗುತ್ತಿದೆ. ಜಾಗತಿಕ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಹೆಚ್ಚು ಕಮ್ಮಿ ಆಗುವುದರಿಂದ ಬೆಳ್ಳಿಯ ಬೆಲೆಯಲ್ಲಿ ಭಾರಿ ಬದಲಾವಣೆಯಾಗುತ್ತದೆ. ಮುಂದಿನ ದಿನಗಳಲ್ಲಿ ಬೆಳ್ಳಿಯ ಬೆಲೆ ಮತ್ತೆ ಲಕ್ಷದ ಗಡಿ ದಾಟಿದರೂ ಅಚ್ಚರಿ ಇಲ್ಲ. ಹಾಗಾಗಿ ಯಾರೆಲ್ಲ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕು ಅಂದುಕೊಂಡಿದ್ದೀರೋ ಅವರಿಗೆ ಇದು ಸರಿಯಾದ ಸಮಯ ಅಂತಾನೆ ಹೇಳಬಹುದು. ಇನ್ನು ನಮ್ಮೆಲ್ಲರ ನೆಚ್ಚಿನ ಬಂಗಾರದ ವಿಚಾರಕ್ಕೆ ಬರೋಣ. ಚಿನ್ನದ ಬೆಲೆಯು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಹಾಗು ಹೋಗುಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಗೋಲ್ಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅನ್ನು ನೀವು ಗಮನಿಸಿದರೆ ಡಾಲರ್ ಎದುರು ಚಿನ್ನದ ಮೌಲ್ಯ ಹೇಗೆ ಬದಲಾಗುತ್ತದೆ ಎಂದು ತಿಳಿಯುತ್ತದೆ. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿದರ, ಇರಾನ್ ಇಸ್ರೇಲ್ ಯುದ್ಧದ ವಾತಾವರಣ ಮತ್ತು ಜಾಗತಿಕ ಹಣದುಬ್ಬರದ ಕಾರಣದಿಂದ ಬಂಗಾರದ ಬೆಲೆ ನಿರಂತರವಾಗಿ ಏರಿಳಿತ ಕಾಣುತ್ತಿದೆ. ಸದ್ಯದ ಮಟ್ಟಿಗೆ ಬಂಗಾರದ ಬೆಲೆ ಸ್ವಲ್ಪ ತಣ್ಣಗಾಗಿದೆ ಎನ್ನಬಹುದು. ಆದರೆ ವೀಕ್ಷಕರೇ, ಇದು ಕೇವಲ ತಾತ್ಕಾಲಿಕ ಕುಸಿತವಷ್ಟೇ. ಮುಂದಿನ ದಿನಗಳಲ್ಲಿ ಮದುವೆ ಸೀಸನ್ ಬರುವುದರಿಂದ ಮತ್ತು ಹಬ್ಬಗಳ ಸಾಲು ಇರುವುದರಿಂದ ಬಂಗಾರಕ್ಕೆ ಭಾರಿ ಬೇಡಿಕೆ ಹೆಚ್ಚಾಗಿ ಮತ್ತೆ ಬೆಲೆ ಗಗನಕ್ಕೇರುವ ಎಲ್ಲಾ ಸಾಧ್ಯತೆಗಳಿವೆ. ಹಾಗಾಗಿ ನಾಳೆ ಬೆಲೆ ಮತ್ತಷ್ಟು ಕುಸಿಯುತ್ತದೆ ಅಂತ ಕಾಯುತ್ತಾ ಕೂರುವುದು ಸ್ವಲ್ಪ ಮಟ್ಟಿಗೆ ರಿಸ್ಕ್ ಆಗಬಹುದು. ಈಗ ಅತಿ ಮುಖ್ಯವಾದ ವಿಚಾರಕ್ಕೆ ಬರೋಣ. ಬಂಗಾರ ಖರೀದಿಸುವವರು ಯಾವೆಲ್ಲ ವಿಷಯಗಳಲ್ಲಿ ಮೋಸ ಹೋಗ್ತಾರೆ ಮತ್ತು ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಅಂತ. ನೀವು ಅಂಗಡಿಗೆ ಹೋದಾಗ ಸಾಮಾನ್ಯವಾಗಿ 22 ಕ್ಯಾರೆಟ್ ಚಿನ್ನದ ಆಭರಣ ತಗೋತೀರಾ, ಆದರೆ ಆಭರಣದ ಮೇಲೆ ಅವರು ಮೇಕಿಂಗ್ ಚಾರ್ಜಸ್ ಮತ್ತು ವೇಸ್ಟೇಜ್ ಅಂತ ಹಾಕುತ್ತಾರೆ. ಅದು ಅಂಗಡಿಯಿಂದ ಅಂಗಡಿಗೆ ಬಹಳ ವ್ಯತ್ಯಾಸವಿರುತ್ತದೆ. ಗಟ್ಟಿ ಚಿನ್ನಕ್ಕೆ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ, ಆದರೆ ಆಭರಣಗಳಿಗೆ ಕೆಲವರು 8% ಹಾಕಿದರೆ ಇನ್ನು ಕೆಲವರು 15ರಿಂದ 20% ವರೆಗೂ ನಿಮ್ಮಿಂದ ವಸೂಲಿ ಮಾಡುತ್ತಾರೆ. ನೀವು 1 ಲಕ್ಷದ ಆಭರಣ ತಗೊಂಡರೆ ಅದರಲ್ಲಿ 15ರಿಂದ 20,000 ರೂಪಾಯಿ ಕೇವಲ ಮೇಕಿಂಗ್ ಚಾರ್ಜ್ ರೂಪದಲ್ಲಿ ಕರಗಿ ಹೋಗುತ್ತದೆ. ಹಾಗಾಗಿ ನೀವು ಬಂಗಾರ ತಗೊಳ್ಳುವಾಗ ಒಂದು ಕಡೆಯಲ್ಲ 4 ಕಡೆ ಓಡಾಡಿ ಎಲ್ಲಿ ಮೇಕಿಂಗ್ ಚಾರ್ಜ್ ಕಡಿಮೆ ಇದೆ, ಎಲ್ಲಿ ಚೌಕಾಸಿ ಮಾಡಬಹುದು ಎಂಬುದನ್ನು ವಿಚಾರಿಸಿ ಖರೀದಿಸಬೇಕು. ಜನರು ಮೋಸ ಹೋಗುವ ಎರಡನೇ ದೊಡ್ಡ ಜಾಗ ಅಂದರೆ ಹರಳು ಅಥವಾ ಕಲ್ಲು ಇಟ್ಟಿರುವ ಆಭರಣಗಳನ್ನು ಖರೀದಿಸುವಾಗ. ವೀಕ್ಷಕರೇ, ದಯವಿಟ್ಟು ಗಮನವಿಟ್ಟು ಕೇಳಿ. ನೀವು 10 ಗ್ರಾಂ ತೂಕದ ನೆಕ್ಲೆಸ್ ತಗೋತೀರಾ ಅಂದುಕೊಳ್ಳಿ, ಅದರಲ್ಲಿ ಸುಂದರವಾಗಿ ಕಾಣಲು ಕೆಂಪು ಹಸಿರು ಕಲ್ಲುಗಳನ್ನು ಅಂಟಿಸಿರುತ್ತಾರೆ. ಆ ಕಲ್ಲುಗಳ ತೂಕವೇ ಸುಮಾರು 1ರಿಂದ 2 ಗ್ರಾಂ ಇರುತ್ತದೆ. ಬಿಲ್ ಮಾಡುವಾಗ ಅಂಗಡಿಯವರು ಆ ಕಲ್ಲಿನ ತೂಕವನ್ನು ಚಿನ್ನದ ತೂಕದಲ್ಲಿ ಕಳೆಯಬೇಕು. ಆದರೆ ಬಹಳಷ್ಟು ಜನರು ಇದನ್ನು ಕೇಳುವುದಿಲ್ಲ. ಕಲ್ಲಿನ ಬೆಲೆ 500 ರೂಪಾಯಿ ಇದ್ದರೆ ನೀವು ಅದಕ್ಕೆ ಚಿನ್ನದ ಬೆಲೆ ಅಂದರೆ 14ರಿಂದ 15,000 ರೂಪಾಯಿಯನ್ನು ಕೇವಲ ಕಲ್ಲಿಗೆ ಕೊಟ್ಟು ಬರ್ತೀರಾ. ದಯವಿಟ್ಟು ಈ ತಪ್ಪು ಮಾಡಬೇಡಿ. ತೂಕ ಹಾಕುವಾಗ ಸ್ಪಷ್ಟವಾಗಿ ಕೇಳಿ, ಕಲ್ಲಿನ ತೂಕವನ್ನ ಮೈನಸ್ ಮಾಡಿಸಿ ಬಿಲ್ ಮಾಡಿಸಿಕೊಳ್ಳಿ. ಇದರಿಂದ ನಿಮಗೆ ಸಾವಿರಾರು ರೂಪಾಯಿ ಉಳಿತಾಯವಾಗುತ್ತದೆ. ಮೂರನೆಯದಾಗಿ ಹಾಲ್ಮಾರ್ಕ್ ಮತ್ತು HUID ಕೋಡ್. ಯಾವುದೇ ಕಾರಣಕ್ಕೂ ಹಾಲ್ಮಾರ್ಕ್ ಇಲ್ಲದ ಬಂಗಾರವನ್ನ ಖರೀದಿಸಲೇಬೇಡಿ. ನೀವು ಎಷ್ಟೇ ನಂಬಿಕಸ್ಥ ಅಂಗಡಿಗಳಲ್ಲಾದರೂ ಸರಿ, ಕಡ್ಡಾಯವಾಗಿ HUID 6 ಅಂಕೆಯ ಕೋಡ್ ಇರುವ ಆಭರಣವನ್ನೇ ಕೇಳಿ ಪಡೆಯಿರಿ. ಜೊತೆಗೆ GST ಬಿಲ್ ಅನ್ನು ಕಂಪಲ್ಸರಿಯಾಗಿ ತೆಗೆದುಕೊಳ್ಳಿ. ಇದೇ
ಇದರಿಂದ ಚಿನ್ನದ ಶುದ್ಧತೆ ಬಗ್ಗೆ ನಿಮಗೆ ಗ್ಯಾರಂಟಿ ಇರುತ್ತದೆ. ನಾಳೆ ನೀವು ಆ ಚಿನ್ನವನ್ನ ಬ್ಯಾಂಕ್ನಲ್ಲಿ ಅಡವಿಡಲು ಅಥವಾ ಮಾರಾಟ ಮಾಡಲು ಹೋದಾಗ ಹಾಲ್ಮಾರ್ಕ್ ಇದ್ದರೆ ನಿಮಗೆ 100% ಸರಿಯಾದ ವ್ಯಾಲ್ಯೂಯೇಷನ್ ಸಿಗುತ್ತದೆ. ಇಲ್ಲವಾದರೆ 22 ಕ್ಯಾರೆಟ್ ಚಿನ್ನವನ್ನ 18 ಕ್ಯಾರೆಟ್ ಎಂದು ಹೇಳಿ ನಿಮಗೆ ಕಡಿಮೆ ಹಣ ಕೊಟ್ಟು ಮೋಸ ಮಾಡುವ ಸಾಧ್ಯತೆ ಇರುತ್ತದೆ. ಇನ್ನು ನೀವು ಬರೀ ಹೂಡಿಕೆಗಾಗಿ ಚಿನ್ನ ತಗೋತೀರಾ ಅನ್ನೋದಾದ್ರೆ ಆಭರಣಗಳಿಗಿಂತ ಗಟ್ಟಿ ಚಿನ್ನ ಅಂದರೆ 24 ಕ್ಯಾರೆಟ್ ಕಾಯಿನ್ ಅಥವಾ ಬಿಸ್ಕೆಟ್ ತಗೊಳ್ಳುವುದು ಜಾಣತನ. ಇದರಲ್ಲಿ 99.9% ಶುದ್ಧತೆ ಇರುತ್ತದೆ ಮತ್ತು ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ನಾಳೆ ಬಂಗಾರ ಮಾರಾಟ ಮಾಡಲು ಹೋದರೆ ಪೂರ್ತಿ ಲಾಭ ಸಿಗುತ್ತದೆ. ಅಥವಾ ಈಗ ಡಿಜಿಟಲ್ ಯುಗದಲ್ಲಿ ಕೇಂದ್ರ ಸರ್ಕಾರವೇ ಸಾವರಿನ್ ಗೋಲ್ಡ್ ಬಾಂಡ್ಗಳನ್ನು ತರುತ್ತಿದೆ. ಇಲ್ಲಿ ಕಳ್ಳರ ಭಯವೂ ಇರುವುದಿಲ್ಲ, ಮೇಕಿಂಗ್ ಚಾರ್ಜ್ ಕೂಡ ಇರುವುದಿಲ್ಲ, ಶುದ್ಧತೆಯ ಚಿಂತೆ ಕೂಡ ಇರೋದಿಲ್ಲ. ಜೊತೆಗೆ ಸರ್ಕಾರ ನಿಮಗೆ ಪ್ರತಿ ವರ್ಷ ನಿಮ್ಮ ಹೂಡಿಕೆಯ ಮೇಲೆ 2.5% ಬಡ್ಡಿಯನ್ನು ಕೂಡ ಕೊಡುತ್ತದೆ. ಇದು ಹೂಡಿಕೆದಾರರಿಗೆ ಬೆಸ್ಟ್ ಆಯ್ಕೆ ಅಂತಾನೆ ಹೇಳಬಹುದು. ಕೊನೆಯದಾಗಿ ಇವತ್ತಿನ ಬೆಲೆಯ ಲೆಕ್ಕಾಚಾರ ನೋಡೋಣ. 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ ಹೋಲ್ಸೇಲ್ ಮಾರ್ಕೆಟ್ ನಲ್ಲಿ ಒಂದು ನಿರ್ದಿಷ್ಟ ಬೆಲೆ ಇದೆ ಅಂದುಕೊಳ್ಳಿ. ನೀವು ಆಭರಣ ತಗೊಳ್ಳುವಾಗ ಆ ಬೆಲೆಯ ಮೇಲೆ ಕನಿಷ್ಠ 10% ಮೇಕಿಂಗ್ ಚಾರ್ಜ್ ಸೇರಿರುತ್ತದೆ. ಜೊತೆಗೆ 3% GST ಸೇರಿರುತ್ತದೆ. 10 ಗ್ರಾಂ ಆಭರಣಕ್ಕೆ ನೀವು ಕೇವಲ ಟ್ಯಾಕ್ಸ್ ಮತ್ತು ಚಾರ್ಜ್ ರೂಪದಲ್ಲಿ ಸುಮಾರು 8,000 ದಿಂದ 10,000 ರೂಪಾಯಿ ಹೆಚ್ಚುವರಿಯಾಗಿ ಕಟ್ಟುತ್ತಿದ್ದೀರಿ. ಹಾಗಾಗಿ ಎಲ್ಲಿ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಕಡಿಮೆ ಇರುತ್ತದೆಯೋ ಅಲ್ಲಿ ಖರೀದಿಸಿ. ನೀವು 18 ಕ್ಯಾರೆಟ್ ಚಿನ್ನದ ಬದಲು 22 ಕ್ಯಾರೆಟ್ ತಗೊಂಡರೆ ಮುಂದಿನ ದಿನಗಳಲ್ಲಿ ರೀಸೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿ ಇರುತ್ತದೆ. ನಿನ್ನೆ 10 ಗ್ರಾಂ 24 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,58,000 ರೂಪಾಯಿ ಇತ್ತು. ಇಂದು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,56,000 ರೂಪಾಯಿಯಾಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 2,000 ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 15,600 ರೂಪಾಯಿಯಾಗಿದೆ. ಮತ್ತು ನಿನ್ನೆ 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,45,000 ರೂಪಾಯಿ ಇತ್ತು. ಇಂದು 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 1,43,000 ರೂಪಾಯಿಯಾಗಿದೆ. 10 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನಕ್ಕೆ 2,000 ರೂಪಾಯಿ ಇಳಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 22 ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ 14,300 ರೂಪಾಯಿಯಾಗಿದೆ. ವೀಕ್ಷಕರೇ, ಚಿನ್ನ ಕೇವಲ ಆಭರಣವಲ್ಲ, ಅದೊಂದು ಅಮೂಲ್ಯವಾದ ಸಂಪತ್ತು. ಕಷ್ಟದ ಕಾಲದಲ್ಲಿ ನಮ್ಮ ಕೈ ಹಿಡಿಯುವ ಆಪದ್ಬಾಂಧವ. ಹಾಗಾಗಿ ಸಾವಿರಾರು ರೂಪಾಯಿ ದುಡ್ಡು ಹಾಕಿ ಖರೀದಿಸುವಾಗ 100 ಬಾರಿ ಯೋಚಿಸಿ. GST ಬಿಲ್, ಹಾಲ್ಮಾರ್ಕ್, ಮೇಕಿಂಗ್ ಚಾರ್ಜ್ ಎಲ್ಲವನ್ನು ಲೆಕ್ಕಾಚಾರ ಮಾಡಿ ಖರೀದಿಸಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೊಟ್ಟಿರುವ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಈ ಮಾಹಿತಿ ತಲುಪಲಿ. ಬಂಗಾರದ ಬೆಲೆ ಇನ್ನು ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿರಂತರ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.